ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ರು. ಮೊದಲು ಈ ಒಂದು ಜಯಂತಿನ ಆಚರಿಸಬೇಕಾದ್ರೆ ಮೂಲ ಕಾರಣವಾಗಿ ನಮ್ಮ KP ವೆಂಕಟೇಶ್ವರ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ನಿರಂತರವಾಗಿ ಇವಾಗ ಅದ್ದೂರಿಯಾಗಿ ನಡೀತಾ ಇದೆ. ದಿನ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತೇನು 135ನೇ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಾವು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ನಮ್ಮ ಶಶಿಕಿರಣ್ ಶೆಟ್ಟಿ ಅವರು ಬಂದಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಎಲ್ಲ ಇದರಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ವಕೀಲ ಸಂಘದ ಜೊತೆ ಕೈ ಜೋಡಿಸಿ ಅವರ ಸಹಭಾಗಿತ್ವದಲ್ಲಿ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮ ನಿರಂತರ ನಡೀತಾ ಇದೆ. ಇವತ್ತೇನು ನಾಗಮೋಹನ್ ದಾಸ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿ ಹೇಳ್ತಾ ಇದ್ದಾರೆ. ಎಲ್ಲದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಅಪಾರ. ಇವತ್ತು ಹೇಳ್ತಾಯಿದ್ರು ಏನು ಇಡೀ ಅಮೆರಿಕಾದಲ್ಲಿ ಇಂಗ್ಲೆಂಡಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಕೆಗಳನ್ನು ಇಟ್ಟಿದ್ದಾರೆ. ಇವತ್ತು ನಾವು ಇವತ್ತೇನಾದರೆ ಇವತ್ತು ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಇವತ್ತು ಈ ಒಂದು ಮೈಸೂರಲ್ಲಿ ಮನೆ ನೋಡಿರಬೇಕು, ವಿಮಾನದ ಮುಖಾಂತರ ಪುಷ್ಪನಮನ ಮಾಡಿದ್ದಾರೆ, ಹೆಲಿಕಾಪ್ಟರ್ ಮುಖಾಂತರ ಪುಷ್ಪನಮನ. ದೇಶದಲ್ಲಿ ಇದೇ ಫಸ್ಟ್ ಅಂತ ಕಾಣುತ್ತೆ. ರಾಷ್ಟ್ರ ನಾಯಕರಿಗೆ ಅಂಥ ಒಂದು ಗೌರವ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಮೈಸೂರು ಅಶೋಕಪುರಮಲ್ಲಿ ಮಾಡಿದ್ರು. ಮೊನ್ನೆ ಪುಷ್ಪನಮನ ಹೆಲಿಕಾಪ್ಟರಲ್ಲಿ ಸುಮಾರು 80 kg ಹೂವು ತಗೊಬಂದು ಹೆಲಿಕಾಪ್ಟರ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಇಡೀ ದೇಶದ ಮೂಲೆಗಳಲ್ಲೂ ದೇಶದ ಉದ್ದಗಲಕ್ಕೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆನ ಇವತ್ತು ಏನಂದರೆ ಹಬ್ಬಗಳೇನು ರಾಜ್ಯೋತ್ಸವ ಹೆಂಗೆ ಮಾಡ್ತೀವಿ ಹಂಗೆ ಈ ತಿಂಗಳು ಪೂರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಗಳನ್ನ ಎಲ್ಲ ಕೇರಿಗಳಲ್ಲಿ ಎಲ್ಲ ಏರಿಯಾಗಳಲ್ಲಿ ಮತ್ತು ಆಫೀಸ್ಗಳು ಕಚೇರಿಗಳಲ್ಲಿ ಪ್ರತಿಯೊಂದು ಸಂಘದಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ಕಚೇರಿಗಳು ಸಹ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜನ್ಮದಿನಾಚರಣೆ ಆಚರಿಸ್ತಾರೆ. ನಿಜಕ್ಕೂ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನ ಅದು ಇವತ್ತೇನಾಗಿದ್ದಾರೆ ಒಂಥರ ಪುಟಿದ ಚಿನ್ನ ಅಂತಾರಲ್ಲ, ಪುಟಿದ ಚಿನ್ನ ನನಗೆ ದಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ಅವರು ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನು ಏನು ಪವರ್ ಅನ್ನೋದು ಇವತ್ತು ಈ ಪ್ರತಿಯೊಂದು ಮದುವೆನಾದ ವಿದ್ಯಾವಂತರು ಮಾತ್ರ ಕಾನ್ಸ್ಟಿಟ್ಯೂಷನ್ ಬೇಕಿತ್ತು. ಇವತ್ತು ಯಾವಾಗಿದೆ ಏನು ಹಂಗಿದೆ ಅಂದರೆ ಕಟ್ಟ ಕಡೆಯ ಮನುಷ್ಯ ಕೆಳಗಡೆ ಇರತಕ್ಕಂಥ ಮನುಷ್ಯನಿಗೂ ಸಹ ಇವತ್ತು ಬಾಬಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಾಗಿದೆ. ಎಲ್ಲರೂ ಜಾಗೃತರಾಗಿದ್ದಾರೆ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ನು ಇಡೀ ವಿಶ್ವದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನ ಇದು ಭಾರತ ಸಂವಿಧಾನ ಅಂತಕ್ಕಂಥ ಹೆಗ್ಗಳಿಕೆಯೇ ನಮ್ಮ ಭಾರತಕ್ಕಿದೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ತ್ಯಾಗ ನಿಜಕ್ಕೂ ಅರ್ಥಪೂರ್ಣ. ಅವರ ಜೀವನನೇ ಅವರ ಜೀವನವೇನು ಗಂಧ ಥರ ತೇದು ಈ ದೇಶಕ್ಕೆ ಇಡೀ 145 ಕೋಟಿ ಜನ ಏನಿದ್ದಾರೆ ಅವ್ರಿಗೆ ಒಂದು ಬೆಳಕನ್ನ ಕೊಟ್ಟಿದ್ದಾರೆ. ಇವತ್ತು ನಾವು ಸಂವಿಧಾನ 165 ಕೋಟಿ ಜನನು ಈ ಸಂವಿಧಾನ ಅಡಿಯಲ್ಲೇ ಮಾಡ್ತಾ ಇದ್ದೀವಿ. ಎಲ್ಲ ಜುಡಿಷರಿ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಮತ್ತು ಇದು ಏನು ಶಾಸಕಾಂಗ ಇರ್ಬೋದು, ಪ್ರತಿಯೊಂದೂ ಕಮ್ಸ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲೇ ನಡೀತಾ ಇದೆ. ಇದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹು ಅಪಾರ. ಅವ್ರ ಹೆಸರು ಇತಿಹಾಸ ಪುಟದಲ್ಲಿ ಅಮರವಾಗಿರ್ತದೆ. ಅವ್ರು ಎಂದೆಂದಿಗೂ ಎಲ್ಲರಲ್ಲೂ ಅಮರಾಗಿರ್ತಾರೆ. ಈ ದೇಶದಲ್ಲಿ ಪ್ರತಿದಿನ ಅವರು ಅಮರವಾಗಿರ್ತಾರೆ. ಯಾಕೆಂದರೆ ನಾವು ಪ್ರತಿದಿನ ಬಾಬಾ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ಜೀವನ ಮಾಡೋದು. ಆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಜೀವನ ಮಾಡೋದ್ರಿಂದ ಅವರು ನಿಜ ಯಾವಾಗಲೂ ದಿನ ಬೆಳಗಾದರೆ ಎಲ್ಲರ ಮನಸ್ಸಲ್ಲಿ ಎಲ್ಲರ ಒಂದು ಆಕ್ಟಿವಿಟೀಸ್ನಲ್ಲಿ ಬಾಬಾ ಸಾಹೇಬ್ ಇಲ್ಲಿ ಇರ್ತಾರೆ. ಬಾಬಾ ಸಾಹೇಬ್ರವರು ಈ ದೇಶದ ಬೆಳಕು. ನಿಜ ಹೇಳ್ಬೇಕಾದ್ರೆ ಬೆಳಕು ಅನ್ನೋದಕ್ಕಿಂತ ಸೂರ್ಯ ಇದ್ದಂಗೆ ಈ ದೇಶದ ಒಂದು ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸೂರ್ಯ ಇದ್ದಂಗೆ ಎಲ್ಲರಿಗೂ ಒಳ್ಳೆ ಬೆಳಕು ಕೊಟ್ಟಿದ್ದಾರೆ. ಆ ಬೆಳಕಿನಲ್ಲಿ ನಾವೆಲ್ಲ ಸಾಗೋಣ. ಎಲ್ಲ ಭೇದ ಭಾವಗಳು ಮರೆತು ನಮ್ಮಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಗಲಾಟೆಗಳನ್ನೆಲ್ಲ ಸರಿಪಡಿಸ್ಕೊಂಡು ಒಳ್ಳೆ ದಾರಿಯಲ್ಲಿ ಹೋಗೋಣ. ಈ ದೇಶ ಭವ್ಯ ಭಾರತ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ಈ ದೇಶ ಏನಾಗಿತ್ತು ಅಂದರೆ ಸಮೃದ್ಧ ಭಾರತ ಆಗಬೇಕು ಅಂತ ಇತ್ತು. ಆ ಸಮೃದ್ಧ ಭಾರತ ಆಗೋ ನಿಟ್ಟಿನಲ್ಲಿ ಯೂಸು ಎಲ್ಲ ಒಂದಾಗಬೇಕು, ಪ್ರಬುದ್ಧ ಆಗಬೇಕು. ಪ್ರಬುದ್ಧ ಮಾನವರಾಗಿ ಈ ದೇಶನ ಒಂದು ಪ್ರಬುದ್ಧ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಎಲ್ಲ ವಿದ್ಯಾವಂತವರಿಗೆಲ್ಲರೂ ಮುಂದೆ ಬರಬೇಕು ಅಂತ ಹೇಳ್ತಾ ನಾನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದಲ್ಲಿ ಅವ್ರು ಮಾಡ್ತಕ್ಕ ಈಗ ಒಂದು ನಾನೇನು ಹೇಳಿದ್ದೀನಿ ಈ ಥರ ಎಲ್ಲರೂ ಒಂದಾಗಿ ಈ ದೇಶನ ಪ್ರಬುದ್ಧನ ಎತ್ತಿಡಿಯೋಕ್ಕೆ ಮುಂದೆ ಬರ್ತಾರೋ ಆವತ್ತು ಬಾಬಾ ಸಾಹೇಬ್ರು ಕಂಡಿರ್ತಕ್ಕಂಥ ನನಸು ಮಾಡಿದ್ರೆ ನಿಜಕ್ಕೂ ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡೋದಾಗ್ತದೆ. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತೇಳಿ ನಾನು ಹೇಳ್ತಾ ಈ ಒಂದು ನಮ್ಮ ಇವತ್ತೇನು 135ನೇ ಬೆಂಗಳೂರು ವಕೀಲರ ಸಂಘ ಏರ್ಪಡಿಸಿರ್ತಕ್ಕಂಥ 135ನೇ ಜನ್ಮದಿನೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಮತ್ತು ನಮ್ಮ ವಕೀಲ ಪತ್ರರಿಗೆ ಎಲ್ಲರೂ ನಾನು ಅನಂತ ಧನ್ಯವಾದ.